ಮಂಡ್ಯ ನಗರದ 15ನೇ ವಾರ್ಡಿನ ಕುವೆಂಪು ನಗರದ ಉದ್ಯಾನವನದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ನಗರಸಭೆ ಸದಸ್ಯೆ ಮೀನಾಕ್ಷಿ ಪುಟ್ಟಸ್ವಾಮಿ ಆರೋಪಿಸಿದರು. ಉದ್ಯಾನದ ಒಳಗೆ ನಿಯಮಾನುಸಾರ ಯಾವುದೇ ಕಟ್ಟಡ ನಿರ್ಮಾಣಕ್ಕೆ ಕಾನೂನು ವ್ಯಾಪ್ತಿಯೊಳಗೆ ಅವಕಾಶವಿಲ್ಲ. ಉದ್ಯಾನವನದ ಜಾಗವನ್ನು ಉದ್ಯಾನವನದ ಅಭಿವೃದ್ಧಿಗಷ್ಟೇ ಸೀಮಿತವಾಗಿಡಬೇಕೆಂಬ ನಿಯಮವಿದೆ. ನಿಯಮಗಳನ್ನು ಮೀರಿ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುತ್ತಿದ್ದು ನಗರಸಭೆ ಅಧಿಕಾರಿಗಳ ಗಮನಕ್ಕೂ ತರಲಾಗಿದೆ. ರಜಾ ದಿನಗಳಲ್ಲಿ ರಾಜಕೀಯ ಪ್ರಭಾವವನ್ನು ಬೆಳೆಸಿ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ದೇವಸ್ಥಾನದ ವತಿಯಿಂದ ಭವನವನ್ನು ನಿರ್ಮಾಣವಾಗುತ್ತಿರುವುದಾಗಿ ತಿಳಿದು ಬಂದಿದ್ದು, ಭವನವನ್ನು ನಿರ್ಮಾಣ ಮಾಡುವುದರಿಂದ ಇಲ್ಲಿ ಕಾರ್ಯಕ್ರಮಗಳು ನಡೆಯಲು ಪ್ರಾರಂಭವಾಗುತ್ತದೆ. ಇದರಿಂದಾಗಿ ಪಾರ್ಕಿನಲ್ಲಿ ವಿಶ್ರಾಂತಿ ಪಡೆಯಲು ಬರುವ ವೃದ್ಧರು, ವಾಯು ವಿಹಾರ ಮಾಡುವವರಿಗೆ ಹಾಗೂ ಮಕ್ಕಳು ಆಟವಾಡುವವರಿಗೆ ತೊಂದರೆಯಾಗುತ್ತಿದೆ ಎಂದು ಹೇಳಿದರು. ನಮಸ್ಕಾರ, ನಾನು 15ನೇ ವಾರ್ಡ್ನ ಮೀನಾಕ್ಷಿ ಪುಟ್ಟಸ್ವಾಮಿ. ನನ್ನ ವಾರ್ಡ್ನಲ್ಲಿ ಒಂದು ಸಮಸ್ಯೆ ಆಗಿದೆ. ಕುವೆಂಪು ನಗರದಲ್ಲಿ ಬಲಮುರಿ ಗಣಪತಿ ದೇವಸ್ಥಾನ, ಹಾಗೆ ನಮ್ಮ ನಗರಸಭೆ ಜಾಗದಲ್ಲಿ ಉದ್ಯಾನವನ ಇದೆ. ಉದ್ಯಾನವನದಲ್ಲಿ ಇವರು ಏನು ಮಾಡಕ್ಕೆ ಹೊರಟಿದ್ದಾರೆ ಅಂದರೆ, ನನಗೆ ಗೊತ್ತಿಲ್ಲದೆ, ನನಗೇನೂ ಗೊತ್ತಿಲ್ಲ, ಈ ವಿಚಾರನೇ ಗೊತ್ತಿಲ್ಲ. ಇದು ನಿನ್ನೆ ರಜೆ ಇತ್ತು, ಮೊನ್ನೆ ರಜೆ ಇತ್ತು, ಆಚೆ ಮೊನ್ನೆರೂ ರಜೆ ಇತ್ತು. ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಕಮಿಷನರ್ಗೆ ಮತ್ತು ಅಧ್ಯಕ್ಷರಿಗೆ, ನಮ್ಮ ನಗರಸಭೆ ಎಲ್ಲ ಅಧಿಕಾರಿಗಳಿಗೆ ಇದನ್ನು ನಾನು ತಿಳಿಸಿದೆ. ಏಕೆಂದರೆ ಸಾರ್ವಜನಿಕರು ಬಂದು ನನಗೆ ಗಮನಕ್ಕೆ ಮುಟ್ಟಿಸಿದ್ರು ಈ ವಿಚಾರನ. ಹಂಗಾಗಿ ನನ್ನ ಗಮನಕ್ಕೂ ಬಂದಿರಲಿಲ್ವಲ್ಲ ಅಂತ ಇವತ್ತು ವೀಕ್ಷಣೆ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ನಾನು ಬಂದ ಉದ್ದೇಶ ಏನಪ್ಪ ಅಂದರೆ, ಇಲ್ಲಿ ನಮ್ಮ ನಗರಸಭೆ ಉದ್ಯಾನವನ ಇರೋದು. ಇದಕ್ಕೆ ಮುಂಚೆ ಹೇಳ್ದಂಗೆ ನನಗೆ 2-3 ವರ್ಷದ ಹಿಂದೆ ಕೊರೋನಾ ಬಂತು. ಆ ಟೈಮಲ್ಲಿ DC ಆರ್ಡ್ರ್ ಮಾಡಿದ್ರು, ನಮ್ಮ ಇದರಲ್ಲಿ ನೀವು ದೇವಸ್ಥಾನ ಇರೋಂಗಿಲ್ಲ, ಮತ್ತು ಮಹದೇಶ್ವರನ ದೇವಸ್ಥಾನ ಮೇನ್ ರೋಡಲ್ಲಿ ಇದೆಯಲ್ಲ, ಸೇತುವೆ ಮೇಲೆ, ಅದು ಇರೋಂಗಿಲ್ಲ, ವಾಟರ್ ಬೋರ್ಡ್ ಜಾಗದಲ್ಲಿದೆ, ಮತ್ತು ಇದು ಇರೋಂಗಿಲ್ಲ ಅಂತ ನಮಗೆ ಆದೇಶ ಹೊರಡಿಸಿದ್ರು. ಇದೇ ನನ್ನ ವಾರ್ಡ್ನ ಎಲ್ಲ ನಾಗರಿಕರನ್ನ ಕರ್ಕೊಂಡು DC ಲೆಟ್ರ್ ಕೊಟ್ಟು, ಇಲ್ಲ ಸರ್, ನಾವು ಧಾರ್ಮಿಕ ಕಾರ್ಯಗಳು ಬಿಟ್ಟು ಬೇರೆ ಏನೂ ಅಲ್ಲಿ ಅನಧಿಕೃತವಾಗಿ ಏನೂ ಮಾಡ್ಕೊಳ್ಳಲ್ಲ, ನಮಗೆ ಇಲ್ಲಿನ ನಿವಾಸಿಗಳಿಗೆ ದೇವಸ್ಥಾನ ಅದಕ್ಕೆ ಬೇಕೇ ಬೇಕು ಪೂರಕವಾಗಿ ಅಂತ ಹೇಳಿ ನಾವೆಲ್ಲರೂ ಕೈ ಜೋಡಿಸಿ ಇದನ್ನು ಹೊಡಿಬಾರ್ದು ಸರ್, ಇದನ್ನು ನಮ್ಮ ಇಲ್ಲಿನ ನಿವಾಸಿಗಳಿಗೆ ಅನುಕೂಲವಾಗೋಂಗೆ, ಧಾರ್ಮಿಕ ಕಾರ್ಯಕ್ಕೆ ನೀವು ಅನುವು ಮಾಡಿಕೊಡುವಂಗೆ ನೀವು ಇದನ್ನು ಹೊಡಿಬೇಡಿ ಸರ್ ಅಂತ ಸ್ಟಾಪ್ ಮಾಡಿಸಿದೆ. ಇಲ್ಲಿ ನನ್ನ ಗಮನಕ್ಕೆ ಇಲ್ಲಿ ಸಾರ್ವಜನಿಕರು ಬಂದು ಇಲ್ಲ ಅನಧಿಕೃತವಾಗಿ ನಮ್ಮ ನಗರಸಭೆಗೆ ಗೊತ್ತಿಲ್ಲದಂಗೆ ಇಲ್ಲಿ ಏನು ಭವನ ಮಾಡೋಕ್ಕೆ ಹೊರಟಿದ್ದಾರೆ. ಭವನದಲ್ಲಿ ನನ್ನ ಉದ್ದೇಶ ಇವ್ರಿಗೆ ಏನೋ ತೊಂದರೆ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನನಗೇನಪ್ಪ ಅಂದರೆ, ನಮ್ಮ ಉದ್ಯಾನವನ ಈಗ ನಮ್ಮ ಸಾರ್ವಜನಿಕರು ಮುದುಕರಿಂದ ಹಿಡಿದು, ವಯಸ್ಸಾದವರಿಂದ ಹಿಡಿದು, ಮಕ್ಕಳಿಂದ ಹಿಡಿದು, ಸಾಮಾನ್ಯ ನನ್ನಂಥ ಹೆಂಗಸರುಗಳಿಂದ ಹಿಡಿದು ಇಲ್ಲಿ ಮನೆಗಳಲ್ಲಿ ನಿಜವಾಗ್ಲೂ ಬೆಳಗ್ಗೆ ಸಂಜೆ 3 hours ಆಗಲಿ 4 hours ಆಗಲಿ ಇಲ್ಲೇ ಕೂತಿರ್ತಾರೆ. ಜೊತೆಗೆ ಮಕ್ಕಳಾದಿಯಾಗಿ ಇವತ್ತು ರಜಾ ಕೊಟ್ಟಿದ್ದಾರೆ ನೋಡಿ, 2 ತಿಂಗಳು ಸಮ್ಮರ್ ಹಾಲಿಡೇಸ್ ಇದೆ. ಯಾವ ರೋಡಲ್ಲೂ ಮಕ್ಕಳನ್ನ ಆಟ ಆಡೋಕ್ಕೆ ಬಿಡಲ್ಲ. ಎಲ್ಲರೂ ಬಂದು ಪಾರ್ಕಲ್ಲೇ ಅವರ ಆಸೆ ನಿಬಂಧನೆಗಳು ಏನಿದೆ, ವಾಕಿಂಗ್ ಇರ್ಬೋದು, ಇನ್ನೊಂದು ಇರ್ಬೋದು, ರೆಸ್ಟ್ ಇರ್ಬೋದು, ಅಥವಾ ಒಂದು ಜೊತೆ ಮಾತಾಡೋ ಒಂದು ಸಮಯ ಕಳೆಯೋ ಒಂದು ಇದಿರ್ಬೋದು, ಪ್ರತಿಯೊಂದನ್ನು ಉದ್ಯಾನವನದಲ್ಲಿ ಮಾಡೋದ್ರಿಂದ ದಯಮಾಡಿ ಇದನ್ನು ಉದ್ಯಾನವನವನ್ನಾಗಿ ಉಳಿಸಿ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ನಿಮ್ಮ ಮುಖಾಂತರ, ಯಾಕೆಂದರೆ ಇದನ್ನು ನನ್ನ ಗಮನಕ್ಕೆ ಬರದೆ ನಡೀತಾ ಇರೋದ್ರಿಂದ ದಯಮಾಡಿ ನನ್ನ 1-2-3 ಸರಿ ನಿವಾಸಿಗಳು ಬಂದು ಹೇಳಿದಾಗ ಕಮಿಷನರು ಮತ್ತು ಅಧ್ಯಕ್ಷರು ಇದಕ್ಕೆ ಸ್ಪಂದಿಸಿ ಇದನ್ನು ಮಾಡೋಕ್ಕೂಡ್ದು, ನಮ್ಮ ಜಾಗ ಇದು, ಹಂಗಾಗಿ ಉದ್ಯಾನವನವಾಗಿಯೇ ಉಳಿಬೇಕು, ಇದನ್ನು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು. ನೀವು ಭವನ ಅಂತ ಮಾಡಿದಾಗ ನಿಜವಾಗ್ಲೂ ಇಲ್ಲಿ ನೋಡಿ, ಕ್ಲೀನಿಂಗ್ದೇ ಎಷ್ಟು ಸಮಸ್ಯೆ, ನಮ್ಮ ನಗರಸಭೆ ಸಿಬ್ಬಂದಿಗಳದೇ ಕೊರತೆ ಎಷ್ಟು, ಒಂದು ಲೋಡ್ ಇದೆ, ಇಲ್ಲಿ ಕಸ ತುಂಬಕ್ಕೆ ಆಗ್ತಿಲ್ಲ, ಇಲ್ಲಿ ಪ್ಲಾಸ್ಟಿಕ್ಕು ಎಲೆಗಳು, ಇದು ಸಮಾರಂಭಗಳು ನಡೆಯುವಂಥ ಸ್ಥಳ ಆಗುತ್ತೆ. ದಯಮಾಡಿ ಇದನ್ನು ನಿಲ್ಲಿಸಿ ನಮಗೆ ಉದ್ಯಾನವನವನ್ನಾಗಿ ಇದನ್ನು ಉಳಿಸ್ಕೊಡ್ಬೇಕು ಅಂತ ನಾನು ಸಾರ್ವಜನಿಕರ ಮುಖಾಂತರ ನಿಮ್ಮಲ್ಲಿ ಕಳಕಳಿಯಾಗಿ ಬೇಡ್ಕೊತಾ ಇದ್ದೀನಿ. ಉದ್ಯಾನವನದ ಜಾಗದಲ್ಲಿ ಯಾವುದೇ ಕಟ್ಟಡವನ್ನು ನಿರ್ಮಿಸದಂತೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಎಂದು ಕುವೆಂಪು ನಗರದ ನಿವಾಸಿ ಹಾಗೂ ದೇವಸ್ಥಾನದ ಮಾಜಿ ಅಧ್ಯಕ್ಷ ರಾಮಣ್ಣ ಹೇಳಿದರು. ಆದರೂ ಸಹ ಕೆಲವರು ದೇವಸ್ಥಾನದ ಹಿಂಭಾಗ ಭವನವನ್ನು ನಿರ್ಮಾಣ ಮಾಡುತ್ತಿರುವುದಾಗಿ ಕಟ್ಟಡವನ್ನು ನಿರ್ಮಿಸುತ್ತಿದ್ದಾರೆ. ಕಟ್ಟಡವನ್ನು ನಿರ್ಮಿಸಲು ಸಲುವಾಗಿ ವಾಹನಗಳನ್ನು ಉದ್ಯಾನದ ಒಳಗೆ ತೆಗೆದುಕೊಂಡು ಬಂದು ಗಿಡಗಳನ್ನು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಹಾಳು ಮಾಡಿದ್ದಾರೆ ಎಂದರು. ನಗರಸಭೆ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಗಮನಹರಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ರಾಮಣ್ಣ, ಇದೇ ವಾರ್ಡಿನ ನಿವಾಸಿ. ಇದು ಮೊದಲು ನಾನು ದೇವಸ್ಥಾನದ 2011ರಲ್ಲಿ ದೇವಸ್ಥಾನದ ಪ್ರೆಸಿಡೆಂಟ್ ಆಗಿದ್ದಾಗಲೇ ಒಂದು ಸಜೆಷನ್ ಕೊಟ್ಟೆ.
ಏನಂದರೆ ಇದು ಖಾಲಿ ಜಾಗ ಇತ್ತು, ಸುಮಾರು 1 ಎಕರೆಯಷ್ಟು. ಆಗ ನಾವು ಇದನ್ನು ಒಂದು ಟ್ರಸ್ಟ್ ಮಾಡಿ ಇದಕ್ಕೆ ನಾವು ಈ ಜಾಗನ ತಗೊಂಡು ಇಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ನನ್ನ ಮನಸ್ಸಲ್ಲಿತ್ತು. ಬಟ್ ಇಲ್ಲಿ ಜನ ಯಾರೂ ಒಪ್ಪಲಿಲ್ಲ. ಆಗ ನರಸಿಂಹಮೂರ್ತಿ ಅಂತ ಹೇಳಿ ಒಬ್ಬರು ಕಮಿಷನರ್, ತುಂಬ ಒಳ್ಳೆಯವರು. ಅವರು ಎಷ್ಟು ಒಳ್ಳೆಯವರು ಅಂದರೆ ಅವ್ರು ಬಡತನದಿಂದ ಬಂದಿದ್ದರಿಂದ ಅವ್ರಿಗೆ ಇಲ್ಲಿ ಜನಗಳ ಕಷ್ಟ ಎಲ್ಲ ಅರ್ಥ ಆಗ್ತಾಯಿತ್ತು. ಆಗ ಅವ್ರು ಏನು ಮಾಡಿದರು, ನನಗೆ ಒಂದು ಪ್ರಾಮಿಸ್ ಮಾಡಿದ್ರು, ಇಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಮಾಡೋಣ, ನಾನು ಬರ್ತೀನಿ ಅಂಥೇಳಿ ಬಂದು ಈ ವಾಕಿಂಗ್ ಟ್ರ್ಯಾಕ್ ಮಾತ್ರ ಮಾಡಿಕೊಡ್ತು. ಆಮೇಲೆ ಏನಾಯಿತು, ನಾನು ಗಿಡಗಳನ್ನು ನನ್ನ ಸ್ವಂತ ಖರ್ಚಲ್ಲಿ ಇಲ್ಲಿ ಬೆಳೆದಿರೋ ಒಂದು 70 ಮರಗಳಾಗಿವೆ, ಹಾಗೆ ಸಣ್ಣ ಪುಟ್ಟ ಗಿಡಗಳು ಇವೆ, ಇದೆಲ್ಲ ನಾನೇ ಮಾಡಿದ್ದು. ಮಾಡಿದ್ಮೇಲೆ ಅವರು ಬಂದು ಒಂದು ಸಾರಿ ಗಿಡಗಳೆಲ್ಲ ಬೆಳೆದಿದ್ದನ್ನು ನೋಡಿ ಖುಷಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಿಂದ ಒಂದು ಜಿಮ್ ಬಂತು. ಆ ಜಿಮ್ಮನ್ನು ಹಾಕ್ಸ್ಕೊಟ್ಟಿದ್ದು ಅದು ಅಲ್ಲೂ ಇದೆ. ನೀವು ದಯವಿಟ್ಟು ಅದನ್ನು ವಿಡಿಯೋ ಮಾಡಿ ನೋಡಿ. ಅಲ್ಲಿ ಮಕ್ಕಳು ಆಟ ಆಡ್ತಾಯಿದ್ದಾರೆ, ಅವ್ರದ್ದು ವಿಡಿಯೋ ಮಾಡಿ. ಈ ಜಾಗನ ನಾವು ಉಳಿಸ್ಕೋಬೇಕು ಅಂತ ಬಹಳ ಪ್ರಯತ್ನ ಮಾಡಿದೆ. ಆದರೆ ಇಲ್ಲಿ ಜನಗಳಿಗೆ ಅವರಿಗೆ ಅನುಕೂಲ ಬೇಕು, ಆದರೆ ಬಂದು ಸಾರ್ವಜನಿಕವಾಗಿ ನಿಂತು ಇದನ್ನು ಪ್ರೊಟೆಸ್ಟ್ ಮಾಡಬೇಕು ಅನ್ನೋ ಮನಸ್ಸಿಲ್ಲ ಯಾರಿಗೂ. ಆದರೆ ಕೆಲವು ಇಲ್ಲಿ ಗೂಂಡಾಗಳು ಸೇರಿಕೊಂಡು ಅವರು ಇಲ್ಲಿ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ. ಮೊದಲು ಈಗ 6 ತಿಂಗಳ ಹಿಂದೆಯೇ ಇಲ್ಲಿ ಈಗ ನಡೆದು ಅಲ್ಲಿ ಹಾಕಿರೋ ಏನೋ ಭವನ ಅಂತ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅದೇ ಜಾಗನ, ಅದು ಸಣ್ಣ ಜಾಗ, ಅದೇ ಜಾಗನ ಅಲ್ಲಿ ಏನೂ ಮಾಡಬಾರ್ದು ಅಂತ DC ಕೂಡ ಆರ್ಡ್ರ್ ಮಾಡಿದ್ದಾರೆ. ಅದನ್ನು ನಾನು ಹೇಳ್ತೀನಿ, ಅದನ್ನು ಕಾಪಿ ಬೇಕಾದ್ರೆ ತೊಗೊಂಡು ಅದನ್ನು ಹಾಕಿ ಪೇಪರಲ್ಲಿ DC ಆರ್ಡ್ರ್ ಆಗಿದೆ, ಇಲ್ಲಿ ಏನು ಮಾಡೋಕ್ಕೂಡ್ದು ಅಂತ. ಅಂತಾದ್ರಲ್ಲಿ ಕೂಡ ಇವರು ಮಾಡ್ತಾಯಿದ್ದಾರೆ. ಇದನ್ನು ಇವರು ಸರ್ಕಾರನೇ ನಿಂತು ಇದಕ್ಕೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಮಾಡಬೇಕು. ಈಗ ಇದು ಇಲ್ಲಿ ಒಳ್ಳೆ ಜಾಗ ಇತ್ತು, ಇದು ಅದನ್ನೆಲ್ಲ ಹಾಳು ಮಾಡಿದ್ರು ಗಿಡಗಳೆಲ್ಲ. ಅಂದರೆ ವ್ಯಾನ್ಗಳೆಲ್ಲ ಒಳಗಡೆ ತೊಗೊಂಡ್ಬಂದು ಆ ಗೇಟೆಲ್ಲ ಮುಗ್ದಿದ್ದಾರೆ, ಅದನ್ನು ತೆಗೀರಿ. ಅಲ್ಲಿ ಇದು ಬೀಗ ಹಾಕಿದರೆ 4 ಸಾರಿ ಬೀಗನ ಹೊಡೆದಿದ್ದಾರೆ ನೋಡಿ. ಇದೆಲ್ಲ ಕಿತ್ತಾಕಿ ಏನೇನೋ ಮಾಡಿದ್ದಾರೆ. ಇದನ್ನೆಲ್ಲ ಸ್ವಲ್ಪ ನೀವು ವಿಡಿಯೋ ಮಾಡಿ ಇದನ್ನು ಹಾಕಬೇಕು, ಜೊತೆಗೆ ಪೇಪರ್ಲಿ ಪ್ರಿಂಟ್ ಮೀಡಿಯಾದಲ್ಲೂ ಬರಬೇಕು. ಆ ರೀತಿ ದಯವಿಟ್ಟು ಮಾಡಿ ನಮಗೆ ಸಹಕಾರ ಮಾಡಿ. ಇದಕ್ಕೆ ನೀವು ಮಾಡಿದ ಒಳ್ಳೆಯ ಕೆಲಸಕ್ಕೆ ನಿಮ್ಮ ಮೀಡಿಯಾದವ್ರಿಗೆ ನನ್ನ ಧನ್ಯವಾದಗಳು. ದಯವಿಟ್ಟು ಇಷ್ಟನ್ನು ನನಗೆ ಮಾಡಿಕೊಡಿ. ಆಮೇಲೆ ಇನ್ನೂ ಒಂದು